ನಾನು ಸಹ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದೇನೆ ಎಂದ ಶಾಸಕ. ಬಹಿರಂಗವಾಗಿ ಮನದ ಆಸೆ ಹೊರಹಾಕಿದ ಎಚ್.ವಿ. ವೆಂಕಟೇಶ್. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಕುರಿತು ಚರ್ಚೆಗಳು ಜೋರಾಗಿರುವ ನಡುವೆಯೇ ಪಾವಗಡ ಕ್ಷೇತ್ರದ ಶಾಸಕ ಎಚ್.ವಿ. ವೆಂಕಟೇಶ ತಾವೂ ಸಹ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿರುವುದಾಗಿ ಸಚಿವ ಸ್ಥಾನದ ಬಗ್ಗೆ ಮೊದಲ ಬಾರಿಗೆ ತಮ್ಮ ಅಭಿಪ್ರಾಯವನ್ನ ಬಹಿರಂಗಪಡಿಸಿದ್ದಾರೆ. ಹೌದು, ಪಾವಗಡ ಪಟ್ಟಣದಲ್ಲಿ ಕೃಷಿ ಇಲಾಖೆಯಿಂದ ರೈತರಿಗೆ ಶೇಂಗಾ ಬೀಜ ವಿತರಣೆ ಕಾರ್ಯಕ್ರಮವನ್ನ ಉದ್ಘಾಟಿಸಿದ ಬಳಿಕ ಮಾತನಾಡಿದ ಅವರು, ರೈತರಿಗೆ ಶೇಂಗಾ ಬೀಜ ವಿತರಣೆಯಲ್ಲಿ ಯಾವುದೇ ಗೊಂದಲ ಉಂಟಾಗದಂತೆ ಅಧಿಕಾರಿಗಳಿಗೆ ಅಗತ್ಯ ಸೂಚನೆಯನ್ನ ನೀಡಲಾಗಿದೆ. ಮುಂಗಾರು ಪ್ರಾರಂಭ ಆಗಿದೆ. ಸರ್ಕಾರದಿಂದ ಏನೇನು ಸೌಲಭ್ಯ ಬೇಕು ಅನ್ನೋದನ್ನ ಕೊಡಿಸಲು ಮುಂದಾಗ್ತೇನೆ ಎಂದಿದ್ದಾರೆ. ಫಿಕ್ಸ್ ಆಗಿದೆ, ಅದನ್ನ ಏನು ಮಾಡ್ಲಿಕ್ಕೆ ಆಗಲ್ಲ. ಮುಂಗಾರು ಪ್ರಾರಂಭ ಆಗಿದೆ. ಈಗ ಹೊಸದಾಗಿ ಮಂತ್ರಿಗಳು ಯಾರ್ಯಾರು ಆಗ್ತಾರೋ ಚರ್ಚೆ ಮಾಡಿ ಇದೆಲ್ಲ ಡೇಟ್ ಪ್ರೋಸೆಸ್ ಆಗ್ತದೆ. ನೋಡೋಣ. ಇದು ಸರ್ಕಾರದಲ್ಲಿ ಟೆಂಡರ್ ಆಗಿರೋದು, ಸರ್ಕಾರದ ನಿರ್ಧಾರ. ಹಾಗಾಗಿ ಏನು ಬದಲಾವಣೆ ಸರ್, ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ತಂದೆಯವರು ಇದ್ದಾಗ ಒಂದ್ಸತಿ ರೈತರೆಲ್ಲ ರೇಟ್ ಜಾಸ್ತಿ ಆಗಿ ಕಡಿಮೆ ಮಾಡಿ ಅಂತ ಅಂದಾಗ ಮಾಜಿ ಸಚಿವರು ಕೃಷಿ ಮಂತ್ರಿಗಳ ಹತ್ರ ಮಾತಾಡಿ ಕಡಿಮೆ ಮಾಡಿಸಿದ್ರು. ಅದೆಲ್ಲ ಎಲ್ಲ ಗೊತ್ತಿರಬೇಕು, ನಿಮಗೆ ಕಡಿಮೆ ಮಾಡಿಸಿದ್ರು. ಆ ಪ್ರಯತ್ನ ಪಡ್ಬೋದ ಅಂತ ಆಲ್ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಇಸ್ ಆಲ್. ಈಗ ನಾಳೆ ನೂತನ ಮುಖ್ಯಮಂತ್ರಿಗಳಾಗಬೇಕು. ಅವರು ಮಂತ್ರಿಮಂಡಲದಲ್ಲಿ ಯಾರು ಕೃಷಿ ಸಚಿವರಾಗ್ತಾರೆ ಬೇಕಾದ್ರೆ ನಾವು ಮಾತಾಡಲಿಕ್ಕೆ ಪ್ರಯತ್ನ ಪಡ್ತೀವಿ, ಮಾತಾಡ್ತೀವಿ. ಇನ್ನು ಮುಂದುವರೆದು ಮಾತನಾಡಿದ ಎಚ್.ವಿ. ವೆಂಕಟೇಶ, ತಮ್ಮ ತಂದೆಯವರ ನಿಧನದ ದಿನವೇ ರಾಜ್ಯದ 15ರಿಂದ 20 ಶಾಸಕರು ತಮ್ಮ ಪರವಾಗಿ ಸಚಿವ ಸ್ಥಾನ ನೀಡುವ ಕುರಿತು ಚರ್ಚೆಯನ್ನ ನಡೆಸಿದ್ರು. 2 ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ 2 ಬಾರಿ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಿ ಶಾಸಕನಾಗಿ ಆಯ್ಕೆಯಾಗಿದ್ದೇನೆ. ನಮ್ಮ ತಂದೆಯವರ ಕಾಲದಿಂದಲೂ ನಮ್ಮ ಕುಟುಂಬ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿತಾ ಬಂದಿದೆ. ಸಚಿವ ಸ್ಥಾನ ನೀಡಿದ್ರೆ ಅದನ್ನ ಸಮರ್ಥವಾಗಿ ನಿಭಾಯಿಸುವ ಸಾಮರ್ಥ್ಯ ನನ್ನಲ್ಲಿದೆ ಎಂದು ಎಚ್.ವಿ. ವೆಂಕಟೇಶ್ ತಿಳಿಸಿದ್ದಾರೆ. ಹೊಸ ಸಚಿವ ಸಂಪುಟದಲ್ಲಿ ತಮ್ಗೇನಾದ್ರು ಸಚಿವ ಸ್ಥಾನ ಸಿಗುವ ಅವಕಾಶ ಇದೆಯಾ? ಆಕಾಂಕ್ಷಿನೇ. ನಮ್ಮ ತಂದೆಯವರು ನಿಧನ ಆದ್ಮೇಲೆ ಅವತ್ತು ರಾತ್ರಿಯೂ ಸಹ ಚರ್ಚೆ ಆಯಿತು. ನನ್ನ ಪರವಾಗಿ 15 ಜನ MLAಗಳು ಬಂದು ಸತೀಶ್ ಜಾರಕಿಹೊಳಿ ಅವರ ಹತ್ರ ಮನವಿ ಮಾಡಿದ್ರು, ನಮ್ಮ ಯುವಕರ ಕೋಟದಲ್ಲಿ ವೆಂಕಟೇಶ್ ಅವರು ಕೊಡಬೇಕು ಅಂತೇಳಿ 15 ಜನ ಶಾಸಕರು ಪ್ರಸ್ತಾಪ ಮಾಡಿದ್ರು. ನನಗೂ ಆಸೆ ಇದೆ. ನಾನು ಜನಸೇವೆ ಮಾಡ್ಕೊಂಡು ಬಂದಿದ್ದೀನಿ. ನಾನು ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತನ ಕೆಲಸ ಮಾಡಿದ್ದೀನಿ. 14 ವರ್ಷ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನ ಕೆಲಸ ಮಾಡಿದ್ದೀನಿ. 2 ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದೀನಿ. 2013ರಲ್ಲಿ ಕಡಿಮೆ ಹಂತದಲ್ಲಿ ಸೋತಿದ್ದೀನಿ. 18ರಲ್ಲಿ ತಂದೆಯವ್ರನ್ನ ಗೆಲ್ಲಿಸಿದ್ದೀನಿ. ಮಂತ್ರಿ 2 ಬಾರಿ, 4 ಬಾರಿ ಸಚಿವ, 4 ಬಾರಿ ಶಾಸಕರು, 2 ಬಾರಿ ಮಂತ್ರಿ ಮಾಡಿದ್ದಾರೆ. ಈಗಲೂ ನನಗೆ ಯುವಕರ ಕೋಟದಲ್ಲಿ ನಾನು ಆಕಾಂಕ್ಷಿನೇ. ನಾನು ಇವತ್ತು ಹೋಗಿ ಮೊನ್ನೆ DK ಶಿವಕುಮಾರ್ ಸಾಹೇಬ್ರನ್ನ, ಸಿದ್ದರಾಮಯ್ಯ ಸಾಹೇಬ್ರನ್ನ, ಸುರ್ಜೇವಾಲಾ ನಾನು ಮನವಿ ಮಾಡ್ತೀನಿ. ನೋಡೋಣ, ಆ ದೇವ್ರದ್ದೇ ಕೊಟ್ಟರೆ ಮಾಡ್ತೀನಿ, ಕೊಟ್ಟಿಲ್ಲ ಅಂದರೂ ಪಕ್ಷದಲ್ಲಿ ನಿಷ್ಠಾವಂತವಾಗಿ ಕೆಲಸ ಮಾಡ್ತೀನಿ. ಒಟ್ನಲ್ಲಿ ಸಚಿವ ಸಂಪುಟ ರಚನೆಗೆ ಸಂಬಂಧಿಸಿದ ರಾಜಕೀಯ ಚಟುವಟಿಕೆಗಳು ಗದೆಗೆದರಿರುವ ಹೊತ್ತಲ್ಲಿ ಪಾವಗಡ ಶಾಸಕ ಎಚ್.ವಿ. ವೆಂಕಟೇಶ ಸಚಿವ ಸ್ಥಾನದ ಆಕಾಂಕ್ಷೆಯನ್ನ ವ್ಯಕ್ತಪಡಿಸಿರುವುದು ಕಾಂಗ್ರೆಸ್ ವಲಯದಲ್ಲಿ ಹೊಸ ಚರ್ಚೆಗೆ ಕಾರಣ ಆಗಿದೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.